ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈತ ಒಬ್ಬ ಈ ರೀತಿ ಹೇಳೋದು ಬಾಕಿ ಇತ್ತು ನೋಡ್ರಿ. ಈತನ ಹೆಸರು AR ರೆಹಮಾನ್ ಅಂಥೇಳಿ. ಈತನ ಅಸಲಿ ಹೆಸರು ದಿಲೀಪ್ ಕುಮಾರ್ ಇದ್ದವನು ಮತಾಂತರ ಹೊಂದಿ ಸಾಬ ಆಗ್ತಾನೆ. ಅದ್ರ ಬಗ್ಗೆ ನಮ್ದು ಯಾವ ಅಭ್ಯಂತರ ಇಲ್ಲ. ತಮ್ಮ ಶ್ರದ್ಧೆ ಯಾವುದಿದೆಯೋ ಆ ಧರ್ಮವನ್ನು ಆ ಮತವನ್ನು ಆತ ಸ್ವೀಕಾರ ಮಾಡಬಹುದು. ನಾವೇನದಕ್ಕೇನು ಈತನಿಗೆ ಆಗಬೇಡ ಅಂತ ಯಾವತ್ತೂ ಹೇಳಿಲ್ಲ. ಆಮೇಲೆ ಈತನ ಧರ್ಮವನ್ನು ನೋಡಿ ಈತನ ಪ್ರತಿಭೆಯನ್ನು ನಾವು ತಕಡಿನಲ್ಲಿ ಹಾಕಿ ಆಳೋದಿಲ್ಲ. ಈತ ಮಾಡಿದ ಎಲ್ಲ ಮ್ಯೂಸಿಕ್ಗಳನ್ನು ಕೊಂಡಾಡಿದ್ವಿ. ಈತನಿಗೆ ಆಸ್ಕರ್ ಬಂದಾಗ ಅಭಿನಂದನೆ ಮಾಡಿದ್ವಿ. ಈತ ಹೇಳಿದ ಒಂದೇ ಮಾತ್ರಮನ್ನು ಎಲ್ಲ ಕಾರ್ಯಕ್ರಮದಲ್ಲಿ ಬಳಸ್ಕೊಂಡ್ವಿ. ಆದರೆ ಈತ ಹಾಗೆ ಪರಿಭಾವಿಸಲಿಲ್ಲ. ಈತ ತನ್ನನ್ನು ತಾನು ಮುಸಲ್ಮಾನ, ತಾನೊಬ್ಬ ಸಾಬ ಅಂತ ಮನಸ್ಸಿನೊಳಗೆ ಅಂದುಕೊಂಡು ಅದನ್ನು ಈಗ ಯಾವ ರೀತಿ ಬಳಸ್ಕೋತಾ ಇದ್ದಾನೆ, ದುರ್ಬಳಕೆ ಮಾಡ್ಕೋತಾ ಇದ್ದಾನೆ ಅಂದರೆ, ಇವತ್ತು ಈತನಿಗೆ ಅವಕಾಶ ಸಿಗದೇ ಇರೋದಕ್ಕೆ ತಾನು ಮುಸಲ್ಮಾನ ಆಗಿರೋದು ಕಾರಣಂತೆ ಹಿಂದೂಗಳ ಪಿತೋರಿಯಿಂದ ಈತನಿಗೆ ಸಿನಿಮಾಗಳು ಸಿಗ್ತಾ ಇರುವಂತೆ. ನನಗೆ ಆಶ್ಚರ್ಯ ಏನಾಗಲಿಲ್ಲ. ಯಾಕೆ ಆಶ್ಚರ್ಯ ಆಗಲಿಲ್ಲ ಅಂದರೆ, ಈ ರೀತಿ ಹೇಳಿದವ್ರನ್ನ 2014ರಿಂದ ಇಲ್ಲಿಯವರೆಗೂ ಈ ರೀತಿ ಹಿಂದುತ್ವದ ಮೇಲೆ ಆರೋಪ ಮಾಡ್ತಾ ಇರುವಂಥ ಬೇಕಾದಷ್ಟು ಕಲಾವಿದರು, ಕ್ರಿಕೆಟರ್ಗಳು, ಸಾಹಿತಿಗಳು, ಎಲ್ಲ ಕ್ರೀಮ್ ಆಫ್ ಸೊಸೈಟಿಯ ಛದ್ಮ ವೇಷಧಾರಿಗಳನ್ನ ನಾನು ನೋಡಿಬಿಟ್ಟಿದ್ದೀನಿ, ತಾವು ನೋಡಿದ್ದೇನೆ. ಹೀಗಾಗಿ AR ರೆಹಮಾನ್ ಹೊಸದೇನು ಹೇಳ್ದ ಅಂತ ನಮಗೆ ಆಶ್ಚರ್ಯ ಅಲ್ಲ. ಆದರೆ ಇಂಥವನನ್ನು ನಾವು ಸಾಕಿದ್ದೀವಲ್ಲ, ಇಂಥವನನ್ನು ನಾವು ಪೋಷಿಸಿದ್ದೀವಲ್ಲ, ಇಂಥವನನ್ನು ಜಾತಿ ಧರ್ಮವನ್ನು ಮೀರಿ ಈತನ ಪ್ರತಿಭೆಯನ್ನು ಕೊಂಡಾಡಿದ್ದೀವಲ್ಲ, ಅದ್ರ ಬಗ್ಗೆ ನಮಗೆ ಬೇಸರ ಇಲ್ಲದೆ ಹೋದರೆ ನಮಗೆ ಆತನ ಬಗ್ಗೆ ಬೇರೆ ಯಾವುದೇ ವೈರ ಇಲ್ಲ, ಯಾವುದೇ ಮಾತ್ಸರ್ಯ ಇಲ್ಲ, ಆತನ ಬಗ್ಗೆ ಯಾವುದೇ ಒಪಿನಿಯನ್ನೇ ಇರಲಿಲ್ಲ. ನೋಡಿ, ಈತ ಕೊಟ್ಟಿರೋ ಸಂದರ್ಶನ ಯಾರಿಗೆ? ಈ ದೇಶದ ವಿರುದ್ಧ ನಿರಂತರವಾಗಿ ಪಿತೂರಿ ಮಾಡುವಂಥ BBC ಈತನ ಸಂದರ್ಶನ ಬಂತೆ. ಆ ಸಂದರ್ಶನದಲ್ಲಿ ಈತ ಹೇಳ್ತಾನೆ, ತಾನು ಮುಸಲ್ಮಾನ ಆಗಿರೋದರಿಂದ ತನಗೆ ಅವಕಾಶಗಳು ಇದ್ದಕ್ಕಿದ್ದ ಹಾಗೆ ಕಳೆದ ಒಂದು ದಶಕದಿಂದ ಕಡಿಮೆ ಆಗಿದ್ದಾವೆ ಅಂತ. ಅದಕ್ಕಿಂತ ಮುಂಚೆ ಈತನಿಗೆ ಅವಕಾಶಗಳು ಹೇಗೆ ಬಂದವು? ಅದಕ್ಕಿಂತ ಮುಂಚೆ ಈತನಿಗೆ ರಾಷ್ಟ್ರ ಪ್ರಶಸ್ತಿಯಿಂದ ಹಿಡಿದು ಎಲ್ಲ ಪ್ರಶಸ್ತಿಗಳು ಹೇಗೆ ಬಂದವು? ಈತನಿಗೆ ಆಸ್ಕರ್ ಬಂದಾಗ ನಾವೆಲ್ಲ ಕೊಂಡಾಡಿದ್ವಿ. ಯಾಕೆ ಕೊಂಡಾಡಿದ್ವಿ? ಇದೆಲ್ಲದಕ್ಕೂ ಈತನ ಹತ್ರ ಉತ್ತರ ಇಲ್ಲ. ಈಗ ತನ್ನ ಹತಾಶೆಗೆ, ತನ್ನ ಅಸಹಾಯಕತೆಗೆ, ತನ್ನ ವೈಫಲ್ಯಕ್ಕೆ, ತಾನು ಔಟ್ಡೇಟೆಡ್ ಆಗಿರೋದಕ್ಕೆ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾನೆ. ಏನು ದುರಂತಾರಿ ಈ ದೇಶದ್ದು. ನೋಡಿ, ಇಮ್ರಾನ್ ಹಶ್ಮಿ ಅಂತ ಒಬ್ಬ ನಟ, ಈ ಮಹೇಶ್ ಭಟ್ ಅನ್ನುವಂಥ ನಿರ್ದೇಶಕನ ಅಳಿಯ. ಮಹೇಶ್ ಭಟ್ನೇ ಮೊದಲು ದೇಶ ವಿರೋಧಿ, ಆತನ ಸೋದರ ಅಳಿಯ. ಈತನಿಗೆ ಮುಂಬೈನಲ್ಲಿ ಯಾರೋ ಅಪಾರ್ಟ್ಮೆಂಟ್ಗಳನ್ನು ಮಾರಾಟ ಮಾಡ್ತಿರಲ್ವಂತೆ. ಯಾಕೆ ಅಂತ ಕೇಳಿದರೆ, ನಾನು ಮುಸಲ್ಮಾನ ಅನ್ನುವಂಥ ಕಾರಣಕ್ಕೋಸ್ಕರ ಯಾವುದೇ ಸೊಸೈಟಿನಲ್ಲಿ ನನಗೆ ಫ್ಲ್ಯಾಟನ್ನು ಖರೀದಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ನನಗೆ ನಗು ಬಂದ್ಬಿಡ್ತು. ಅಲ್ಲ ರೀ, ವ್ಯಾಪಾರ ಮಾಡೋ ವ್ಯಕ್ತಿ ಆತ ಸಾವಿರಾರು ಕೋಟಿ ಬಂಡವಾಳ ಹೂಡಿ ದೊಡ್ಡ ದೊಡ್ಡ ಟೌನ್ಶಿಪ್ಗಳ ಥರ ಮುಂಬೈನಲ್ಲಿ ಅಪಾರ್ಟ್ಮೆಂಟ್ಗಳು ನಿರ್ಮಾಣ ಮಾಡಿರ್ತಾರೆ. ನಿನ್ನ ಜಾತಿ ಯಾವುದು, ನಿನ್ನ ಧರ್ಮ ಯಾವುದು ಬರ್ಕೊಂಡು ವ್ಯಾಪಾರ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಆತ ಟಾರ್ಗೆಟ್ ಮಾಡೋದು ಹಿಂದೂಗಳನ್ನ. ಇನ್ನು ಅಜರುದ್ದೀನ್ ತಗೊಳ್ಳಿ. ಅಜರುದ್ದೀನ್ಗೆ ಈ ದೇಶ ಕೊಟ್ಟಷ್ಟು ಬೇರೆ ಎಲ್ಲಿಯೂ ಅಂಥ ಮಾನ್ಯತೆ ಮನ್ನಣೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅತಿ ಸುದೀರ್ಘ ಕಾಲ ಕ್ಯಾಪ್ಟನ್ ಆಗಿರೋ ವ್ಯಕ್ತಿ ಅಂತ ಆತನನ್ನು ಕೊಂಡಾಡಲಾಯಿತು. ಅಜರುದ್ದೀನ್ ಅಂದರೆ ನಮ್ಮವನು ಅಂತಲೇ ನಮ್ಮ ಭಾವನೆ ಆಗಿತ್ತು. ಆತ ತಪ್ಪು ಇಂಗ್ಲೀಷ್ ಮಾತಾಡಿದರೂ ಕೂಡ ಮುದ್ದಾಗಿ ಮಾತಾಡ್ತಾನೆ ಅಂತ ನಾವು ಸಮಾಧಾನ ಮಾಡ್ಕೋತಿದ್ದೀವಿ ಒಂದು ಕಾಲಕ್ಕೆ. ಆತನ ಮೇಲೆ ಮ್ಯಾಚ್ ಫಿಕ್ಸಿಂಗ್ ಕೇಸ್ ಬರುತ್ತೆ. ಫಿಕ್ಸಿಂಗ್ ಕೇಸ್ ಬಂದ ಸಂದರ್ಭದಲ್ಲಿ ಆತ ತಲೆ ಮೇಲೆ ಜಾಳಿಗೆ ಟೊಪ್ಪಿಗೆ ಹಾಕ್ಕೋತಾನೆ. ಜಾಳಿಗೆ ಟೊಪ್ಪಿಗೆ ಹಾಕ್ಕೊಂಡು ಕೋರ್ಟಿಗೆ ಬರ್ತಾನೆ. ಬರುವಾಗ ಹೇಳ್ತಾನೆ, ನಾನು ಮುಸಲ್ಮಾನ ಎನ್ನುವಂಥ ಕಾರಣಕ್ಕೋಸ್ಕರ ನನ್ನ ಮೇಲೆ ಮ್ಯಾಚ್ ಫಿಕ್ಸಿಂಗ್ ಆರೋಪ ಬಂದಿದೆ ಅಂತ ಹೇಳ್ತಾನೆ. ಈತನ ಪರವಾಗಿ ವಾದ ಮಂಡನೆ ಮಾಡಿದ್ದು ಅವತ್ತು ಮಹೇಶ್ ಜೇಠ್ ಮಲಾನಿ, ಅತ್ಯಂತ ದಿಗ್ಗಜನಾದಂಥ ವಕೀಲ. ಆತ ಯಾವಾಗ ಈತ ಈ ರೀತಿ ಹೇಳಿಕೆ ಕೊಡ್ತಾನೆ, ಆತ ತಬ್ಬಿಬ್ಬಾಗ್ಬಿಡ್ತಾನೆ. ಯಾಕೆಂದರೆ ಆತನಿಗೆ ಕೇಸಿನ ಮೆರಿಟ್ ಗೊತ್ತು, ಹನ್ಸಿ ಕ್ರೋನಿಯ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಗೊತ್ತು, ನಡೆದ ಪ್ರಕರಣ ಏನು ಅಂತ ಗೊತ್ತು. ಯಾಕಂದರೆ ಆತನೇ ಈತನ ವಕೀಲ, ಆತನ ಕಕ್ಷಿದಾರ. ಆತ ತಕ್ಷಣ ಹೇಳ್ತಾನೆ, ಮೊಹಮ್ಮದ್ ಅಜರುದ್ದೀನ್ ಮಾತಾಡಿದ್ದು ಸರಿಯಿಲ್ಲ, ಆತ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ತಕ್ಷಣ ಆತ ರಾಷ್ಟ್ರದ ಕ್ಷಮೆಯನ್ನು ಕೇಳಬೇಕು ಅಂತ ಮಹೇಶ್ ಜೇಠ್ಮಲಾನಿ ಅವರು ಹೇಳ್ತಾರೆ. ಆತ ಕೇಳಿದ್ನೋ ಬಿಟ್ಟನೋ ಗೊತ್ತಿಲ್ಲ, ಆದರೆ ಅಂದು ಆತ ಹೇಳಿದ ಮಾತಿದೆಯಲ್ಲ, ಅದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಧರ್ಮವನ್ನು ಮೀರಿ ಬದುಕಿನ ಬೇರೆ ಬೇರೆ ಆಯಾಮಗಳಲ್ಲಿ ಬರುವಂಥ ಜನರನ್ನು ಅವರ ಪ್ರತಿಭೆಯ ಮೂಲಕ ಗುರುತಿಸ್ತೀವಿ. ಗುಣಕ್ಕೆ ಮತ್ಸರವಿಲ್ಲ ಅನ್ಕೋತೀವಿ. ಹೀಗಾಗಿ 3 ದಶಕಗಳ ಕಾಲ ಬಾಲಿವುಡ್ಡನ್ನು ಆಳಿದ್ದು 3 ಖಾನ್ಗಳು, ಅಮೀರ್ ಖಾನು, ಸಲ್ಮಾನ್ ಖಾನು, ಶಾರುಖ್ ಖಾನು.
ಯಾರೂ ಕೂಡ ಕೊಂಕು ತೆಗಿಲಿಲ್ಲ. ಅವ್ರ ಸಿನಿಮಾಗಳಿಗೆ ಕ್ಯೂ ಹಚ್ಚಿ ಹೋಗಿ ನೋಡ್ಕೊಂಬರ್ತಾಯಿದ್ರು. 1 ಸಲ ಅಲ್ಲ, 2 ಸಲ, 5 ಸಲ ನೋಡೋರು. ಪಠಾಣ್ ಅಂತ ಕರೆಯೋರು, ಕಿಂಗ್ ಖಾನ್ ಅನ್ನೋರು, ಬಾದ್ಶಾ ಅನ್ನೋರು, ಅವ್ರಿಗೆ ಬಾಜಿಗರ್ ಅನ್ನೋರು. ಆತನಿಗೆ ಕೊಟ್ಟಂಥ ಮನ್ನಣೆನ ಬೇರೆ ಯಾರಿಗೂ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಧರ್ಮವನ್ನು ನೋಡಿ ಎಂದೂ ಕೂಡ ಬಾಲಿವುಡ್ನಲ್ಲಿ ನಾವು ನೋಡುವಂಥ ಪ್ರೇಕ್ಷಕರು ಅವರನ್ನು ಇಷ್ಟಪಟ್ವಿ. ನಮ್ಮ ಅಮಾಯಕತೆಯನ್ನು ಈಗ ಅದ್ರ ಬಗ್ಗೆ ನಮ್ಗೆ ಅರ್ಥ ಆಗ್ತಾ ಇದೆ. ನಮ್ಮ ಅಮಾಯಕತೆ ಭಾಳ ದೊಡ್ಡ ತಪ್ಪಾಯಿತು ಅಂತ. ಯಾಕೆಂದರೆ ಇದೇ ಸಲ್ಮಾನ್ ಖಾನ್ ಮೇಲೆ ಪ್ರಕರಣಗಳಾದ ಸಂದರ್ಭದಲ್ಲಿ ಕೋರ್ಟಿಗೆ ಹೋಗುವಾಗ ತಲೆ ಮೇಲೆ ಜಾಳಿಗೆ ಟೊಪ್ಪಿ ಹಾಕ್ಕೊಂಡು ಹೋದ. ಯಾಕೆ ಜಾಳಿಗೆ ಟೊಪ್ಪಿ ಹಾಕ್ಕೊಂಡು ಹೋದ? ಅಲ್ಲಿವರೆಗೂ ಆತನಿಗೆ ಗೊತ್ತಿರಲಿಲ್ವ ಅಂತಾನು ಮುಸಲ್ಮಾನ ಅಂತ. ಕೇಸ್ ಬಿದ್ದ ತಕ್ಷಣ ನಾನೊಬ್ಬ ಅಲ್ಪಸಂಖ್ಯಾತ, ನಾನೊಬ್ಬ ಮುಸಲ್ಮಾನ, ಆದ್ದರಿಂದ ನನ್ನ ಮೇಲೆ ಈ ರೀತಿ ದಾಳಿ ನಡೀತಾ ಇದೆ ಅಂತ ತೋರಿಸುವಂಥ ಅತಿ ದುಷ್ಟ ನೀಚ ಮನಸ್ಥಿತಿಯ ಜನ. ನೋಡಿ, ಎ ಆರ್ ರೆಹಮಾನ್ ಅವರು ರೋಜಾ ಸಿನಿಮಾ ಮಾಡೋದಾಗಿರ್ಬೋದು, ಬಾಂಬೆ ಸಿನಿಮಾ ಮಾಡೋದಾಗಿರ್ಬೋದು, ಒಂದು ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿದರು ಅಂತ. ಅದು ಒಬ್ಬ ದಕ್ಷಿಣ ಭಾರತದಿಂದ ಬಂದಂಥ ವ್ಯಕ್ತಿ ಆ ಮಟ್ಟಿಗೆ ನ್ಯಾಷನಲ್ ಲೆವೆಲಲ್ಲಿ ದೊಡ್ಡ ಹೆಸರು ಮಾಡಿದಾರಲ್ಲ ಅಂತ ನಾವೆಲ್ಲ ಭಾಳ ಹೆಮ್ಮೆ ಪಟ್ಟಿದ್ವಿ. ಆಮೇಲೆ ಆತನ ಮಾಧುರ್ಯದ ಶೈಲಿ, ಆತನ ಸಂಗೀತದ ಸಂಯೋಜನೆ ಅವೆಲ್ಲ ಆ ಕಾಲದಲ್ಲಿ ಆ ಸಿನಿಮಾಗೆ ಅದು ಅಡಿಷ್ನಲ್ ಅಡ್ವಾಂಟೇಜಾಗಿ ಕಾಣೋ, ಪೂರಕವಾಗಿ ಸಿನಿಮಾಗೆ ಭಾಳ ದೊಡ್ಡ ಮಟ್ಟದ ಮೆರಿಟನ್ನು ಕೊಡ್ತಾಯಿದ್ದು. ಮಣಿರತ್ನನ್ ಅನ್ನುವಂಥ ನಿರ್ದೇಶಕರು ಈತನನ್ನು ಕರ್ಕೊಂಬಂದು ವರ್ಷಗಟ್ಟಲೆ ಟೈಮ್ ಕೊಟ್ಟು ಮ್ಯೂಸಿಕ್ ಮಾಡಿಸ್ತಾಯಿದ್ರು. ಸುಭಾಷ್ ಗಾಯಿ ಒಂದು ಸಲ ಈ ಸಂದರ್ಶನದಲ್ಲಿ ಹೇಳಿದ್ದನ್ನು ನಾನು ಸ್ವತಃ ಕೇಳಿದ್ದೀನಿ. ಸುಭಾಷ್ ಗಾಯಿನ ಕೇಳಿದಾಗ ಆತ ಹೇಳ್ತಾರೆ, ನೋಡಿ ನನಗೆ ಎ ಆರ್ ರೆಹಮಾನ್ ಹಾಕ್ಕೊಳ್ಳಿಕ್ಕೆ ತುಂಬ ಆಸೆ, ಬಟ್ ಈಗ ಡೇಟ್ ಕೇಳಿದರೆ ಮುಂದಿನ ವರ್ಷ ನನಗೆ ಡೇಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಅಷ್ಟು ಬ್ಯುಸಿ ಇದ್ದಾರೆ ಅವರು. ಇಲ್ಲದೆ ಹೋದರೆ ನನ್ನ ಸಿನಿಮಾಗೆ ಅತ್ಯಂತ ಹೇಳಿ ಮಾಡಿಸಿದ ವ್ಯಕ್ತಿಯಾಗಿದ್ದರು ಅವ್ರ ಮ್ಯೂಸಿಕ್ಕಿಗೆ ಅಂತ ಹೇಳಿದ್ರು. ಆದರೆ ನೋಡಿ, ಕಾಲ ಅನ್ನೋದೊಂದು ಇರ್ತದೆ. ಕಾಲ ಯತಸ್ಮೈ ನಮ ಅಂತ ಅದಕ್ಕೆ ಹೇಳ್ತೀವಿ. ಅದಕ್ಕಿಂತ ಅದ್ಭುತವಾದ ಪ್ರತಿಭೆಗಳು ಬರಲಿಕ್ಕೆ ಶುರುವಾಗ್ತವೆ. ಆಮೇಲೆ ಈ ನೆಲದ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳುವಂಥ ವ್ಯಕ್ತಿಗಳು ಬರ್ತಾರೆ. ಸಿನಿಮಾ ಮಾಡುವ ಶೈಲಿ ಬದಲಾಗ್ತದೆ. ನೋಡಿ, ಈಗ ಸಿನಿಮಾಗಳು ರೀತಿಯ ಬದಲಾಗಿ ಹೋಗಿದೆ. ನಾವು ಆಯ್ಕೆ ಮಾಡುವಂಥ ಸಿನಿಮಾಗಳು ಹೆಂಗಿರ್ತವೆ? ನಾವು ಆಯ್ಕೆ ಮಾಡೋ ಸಿನಿಮಾಗಳು ಯಾವ ಇರ್ತವೆ ಅಂತಂದರೆ, ದಿ ಕಾಶ್ಮೀರ್ ಫೈಲ್ಸ್ ಅನ್ನುವಂಥ ಸಿನಿಮಾ 3 ಸಲ 4 ಸಲ ನೋಡ್ತೀವಿ. ದುರಂಧರ್ 3.5 ಗಂಟೆಯ ಸಿನಿಮಾವನ್ನು 4 ಸಲ ನಾನೇ ನೋಡಿ ಬಂದಿದ್ದೀನಿ. ಅಂದರೆ ಜನರ ಮನಸ್ಥಿತಿ ಬದಲಾಗಿದೆ. ಆಮೇಲೆ ಯಾವುದು ಈ ದೇಶಕ್ಕೆ ಬೇಕು, ಯಾವುದು ನಮ್ಮದು ಅನ್ನೋದನ್ನು ತಿಳ್ಕೊಳ್ಳುವಂಥ ಜಿಜ್ಞಾಸೆಗೆ ಪೂರಕವಾಗಿರುವಂಥ ಸತ್ಯವನ್ನು ಹೇಳುವಂಥ ಸಿನಿಮಾಗಳನ್ನು ನಾವು ಹುಡ್ಕೊಂಡು ಹೋಗ್ತೀವಿ. ಆವಾಗ ಅದರ ಜೊತೆ ಇರುವಂಥ ತಂತ್ರಜ್ಞರಾಗಲಿ, ನಟರಾಗಲಿ ಅದಕ್ಕೆ ಪೂರಕವಾಗಿ ಅವರು ಇರಬೇಕಾಗತ್ತೆ. ಅವರ ಮನಸ್ಥಿತಿ ಬೇರೆ ಇದ್ದು. ಛಾವಾ ಸಿನಿಮಾದ ಬಗ್ಗೆ ಅಲ್ಲಾಹು ಅಕ್ಬರ್ ಅನ್ಬಾರ್ದಾಗಿತ್ತು, ಟೆರರಿಸ್ಟು ಅಂತ ಎ ಆರ್ ರೆಹಮಾನ್ ಹೇಳಿದ್ದಾರೆ. ತಾನೇ ಮ್ಯೂಸಿಕ್ ಮಾಡ್ತಾನೆ, ಹೇಳ್ತಾನೆ ಛಾವಾ ಸಿನಿಮಾದಲ್ಲಿ ಟೆರರಿಸ್ಟ್ ಒಬ್ಬ ಅಲ್ಲಾಹು ಅಕ್ಬರ್ ಅಂಥೇಳಿ ಇದನ್ನು ಸಾಯಿಸಬಾರ್ದಾಗಿತ್ತು. ಪ್ರತಿಯೊಬ್ಬ ಉಗ್ರನೂ ಕೂಡ ಸಾಯಿಸುವಾಗ ತನಗೆ 72 ಹೂರೇ ಸಿಗ್ತಾರೆ ಅಂತಲೇ ಶುರು ಮಾಡೋದು. 72 ಸುಂದರಿಯರು, ಅಪ್ಸರೆಯರು ತನಗೆ ಜನ್ನತ್ನಲ್ಲಿ, ಸ್ವರ್ಗದಲ್ಲಿ ಸಿಗ್ತಾರೆ ಅಂತಲೇ ಆತ ಕೊಲೆ ಮಾಡೋದು. ಒಬ್ಬ ಕಾಫಿರ್ನನ್ನು ಹೊಡೆದರೆ ನನಗೆ ಜನ್ನತ್ ಸಿಗತ್ತೆ, 72 ಸುಂದರಿಯರು ಸಿಗ್ತಾರೆ, ಏನೆಲ್ಲ ಸಿಗತ್ತೆ ಅಲ್ಲಿ ಅನ್ನೋ ಕಾರಣಕ್ಕೆ ಇವರೆಲ್ಲ ಮಾಡೋದು. ಅದನ್ನು ಆತ ಹಾಗೆ ಮಾಡುವಾಗ ದೇವ್ರು ನೆನೆಸ್ಕೊಂಡೇ ಮಾಡೋದು. ಅವ್ರು ಧರ್ಮಯುದ್ಧ ಅಂತ ಅವ್ರು ತಮ್ಮನ್ನು ತಾವು ಭಾವಿಸಿರ್ತಾರೆ. ಆ ಕತೆ ಬರೆಯುವ ವ್ಯಕ್ತಿ, ಸಂಭಾಷಣೆ ಬರೆಯುವ ವ್ಯಕ್ತಿ ಏನಂತ ಬರೀತಾರೆ? ಆತ ಕೊಲೆ ಮಾಡುವಾಗ ಅಲ್ಲಾಹು ಅಕ್ಬರ್ ಅಂದ ಅಂತ ಬರೆದ, ಅಲ್ಲಾಹು ಅಕ್ಬರ್ ಅಂತ ಕೊಲೆ ಮಾಡ್ತಾರೆ. ಅದು ಆಗಿರೋದು ಮತ್ತು ವಾಸ್ತವ ಕೂಡ. ಹಾಗೆ ಅಲ್ಲಾಹು ಅಕ್ಬರ್ ಅಂತ ಹೇಳಬಾರ್ದಾಗಿತ್ತು ಅಂತ ಎ ಆರ್ ರೆಹಮಾನ್ ಅವತ್ತೇ 2020ರಲ್ಲಿ ರೇಡಿಯೋ ಸಂದರ್ಶನ ಕೊಟ್ಟಿದ್ದರು. ಅವಾಗೆ ಇದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದರು. ಅವಾಗ ಹೇಳ್ತಾರೆ, ಸಿಕ್ಕಾಪಟ್ಟೆ ಈ ಬಾಲಿವುಡ್ನಲ್ಲಿ ಈಗ ಈ ಪಟ್ಟಭದ್ರ ಹಿತಾಸಕ್ತಿಗಳ ಕಂಟ್ರೋಲ್ ಜಾಸ್ತಿ ಆಗಿದೆ, ತಮ್ಮದೇ ಗ್ರೂಪ್ ಮಾಡ್ಕೊಂಡಿದ್ದಾರೆ, ಹೀಗಾಗಿ ನನಗೆ ಅವಕಾಶಗಳೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲ ನೋಡಿ, ಈ ದೇಶದಲ್ಲಿ ಹಿಂದಿ ಸಿನಿಮಾದಲ್ಲಿ ಯೂಸುಫ್ ಖಾನ್ ಎನ್ನುವಂಥ ಒಬ್ಬ ವ್ಯಕ್ತಿಗೆ ದಿಲೀಪ್ ಕುಮಾರ್ ಅಂತ ಸುಳ್ಳು ಹೆಸರು ಇಟ್ಕೊಂಡು ಆತ ಇಂಡಸ್ಟ್ರಿಗೆ ಬಂದರೂ ಕೂಡ ಸಾಯುವವರೆಗೂ ಜನ ಮನ್ನಣೆಯನ್ನು ಕೊಟ್ಟರು. ಆತ ಮುಸಲ್ಮಾನ ಅಂತ ಯಾರೂ ಆತನ ದೂರೀಕರಿಸಲಿಲ್ಲ. ಅಂಥ ಪರಂಪರೆ ಇರುವಂಥ ಬಾಲಿವುಡ್ಡು. ಈಗ ಬಾಲಿವುಡ್ ಬದಲಾಗಬೇಕಾದ ಅನಿವಾರ್ಯತೆ ಬಂದಿದೆ. ಯಾಕೆಂದರೆ ನಾವು ಅಮಾಯಕರಾಗಿದ್ದಂಥ ಜನ, ಮೂರ್ಖ ಜನ, ಮೂಢ ಜನ ಈಗ ನಮ್ಮದು ಯಾವುದಲ್ಲ ಅಂತ ತಿಳ್ಕೊಂಡಂಥ ಕಾಲಘಟ್ಟದಲ್ಲಿದ್ದೀವಿ. ಈಗ ಇಂಥ ಸಂದರ್ಭದಲ್ಲಿ ಎ ಆರ್ ರೆಹಮಾನು ಅನಗತ್ಯವಾಗಿ ತನ್ನ ವೈಫಲ್ಯಕ್ಕೆ, ತಾನು ಸೋತು ಸುಣ್ಣಾಗಿದ್ದಕ್ಕೆ ಹಿಂದೂಗಳ ಮೇಲೆ ಈ ರೀತಿಯಾದಂಥ ಆರೋಪ ಹೊರಿಸಿದರೆ ಮುಂದೆ ಈತನ ಸಿನಿಮಾ ನಾವು ನೋಡ್ಲಿಕ್ಕೆ ಸಾಧ್ಯವಾ? ಬಾಯ್ಕಾಟ್ ಮಾಡಬೇಕಾದ ಅನಿವಾರ್ಯ ಆಗತ್ತಲ್ವಾ? ತಮಗೇನು ಅನ್ನಿಸ್ತು ತಿಳಿಸಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ನಮಸ್ಕಾರ.